ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಗುರುಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಯಾವ ಸಮಯಕ್ಕೆ ಬರಬೇಕು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದೊಂದು ಬಹಳ ದಿನದಿಂದ ಕೇಳಬೇಕು ತಮ್ಮ ಬಳಿ ಅಂತ ಅನ್ಕೊಂಡಿದ್ದಂಥದ್ದು. ಸಾಕಷ್ಟು ಜನ ಈ ಒಂದು ಧರ್ಮದ ವಿಚಾರವಾಗಿ ಮಾತನಾಡ್ತಿರ್ತಾರೆ. ನಾವು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅಥವಾ ನಾವು ಬುದ್ಧ ಧರ್ಮಕ್ಕೆ ಸೇರಿದವರು, ಅಥವಾ ಬೇರೆ ಅನ್ಯ ಜಾತಿಗೆ ಸೇರುವಂಥ. ಸೊ ಯಾವ ಧರ್ಮ ಬೇಕು ನಮಗೆ ಅನ್ನುವಂಥದ್ದು, ಯಾಕಂದ್ರೆ ಎಷ್ಟೊಂದು ಥರದ್ದಿದೆ, ಎಲ್ಲರೂ ಅವ್ರವ್ರದ್ದು ಹೇಳ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಆದರೆ ಯಾವ ಧರ್ಮ ಬೇಕು ಅಂತ ಹೇಳ್ತಿರೋ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಬಹುದಾ ಅಂತ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ನಿಜ ತಾಯಿ, ಅವರವರ ಭಾವನೆಗಳಿಗೆ ಬಿಟ್ಟಿದ್ದು. ಅದಕ್ಕೆ ನಾನು ಹೇಳ್ತೇನೆ, ಭಾವನೆ ಮುಖ್ಯ, ಭಾಷೆ ಸಹಕಾರಿ ಅಂತ. ನೀವು ಏನು ತಿಳ್ಕೊಳ್ತೀರೋ ಗೊತ್ತಿಲ್ಲ, ಬಹುಶಃ ನನ್ನನ್ನು ನೀವು ಯಾವ ಧರ್ಮಕ್ಕೆ ಆಗ್ತಿರೋ ಗೊತ್ತಿಲ್ಲ. ಇನ್ನು ನಮಗೆ ಗೋಚರ ಆಗ್ತಕ್ಕಂತಹದೆಲ್ಲ ಕೂಡ ಒಂದು ಹಂತಕ್ಕೆ ಎಲ್ಲಿ ಸ್ವಲ್ಪ ನಾವು ನೀವು ಚರ್ಚೆ ಮಾಡ್ಕೊಳ್ಳೋಣ, ಇನ್ನು ಉಳಿದವರು ಮಾತಾಡಿದ ಅವ್ರಿಗೆ ಬಿಟ್ಟು ಬಿಡೋಣ. ನನ್ನದೊಂದು ಧ್ಯೇಯ ಇದೆ, ನನ್ನದೊಂದು ಸಂಕಲ್ಪವಿದೆ, ಹಾಗೆ ನಡ್ಕೊಳ್ತಕ್ಕಂತಹದ್ದು. ನಾನು ಈ ಪ್ರತಿನಿತ್ಯ ಪಂಚಯಜ್ಞಗಳನ್ನು ಮಾಡುವವ. ಆ ಪಂಚಯಜ್ಞಗಳನ್ನು ಮಾಡುವವ ಒಂದಕ್ಕೆ ಸೀಮಿತವಾಗಿರೋದಿಲ್ಲ. ಯಾಕೆ ಅಂತಂದರೆ, ದೈವ ಯಜ್ಞವನ್ನು ಮಾಡುತ್ತೇನೆ, ಪಿತೃಯಜ್ಞವನ್ನು ಮಾಡುತ್ತೇನೆ, ಆತಿಥ್ಯ ಯಜ್ಞವನ್ನು ಮಾಡುತ್ತೇನೆ, ಭೂತಯಜ್ಞವನ್ನು ಮಾಡುತ್ತೇನೆ, ಬ್ರಹ್ಮಯಜ್ಞವನ್ನು ಮಾಡುತ್ತೇನೆ. ಭೂತಯಜ್ಞ ಅಂತಂದರೆ ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ, ಈ ಪ್ರಾಣಿ ಪಕ್ಷಿ ಇವೆಲ್ಲವೂ ಕೂಡ ಏನೀಗ ಇದಾವೋ, ಕ್ರಿಮಿಕೀಟಾದಿಗಳು, ಜಲಚರ ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು, ಇವೆಲ್ಲದೂ ಕೂಡ ಏನು ಪ್ರಭೇದಗಳಂತ ಕಾಣ್ತಾವೋ ಅದಕ್ಕೆಲ್ಲ ಕೂಡ ನನ್ನ ಕೈಲಿ ಸಾಧ್ಯ ಆಗಿದ್ದನ್ನು ಉಣಬಡಿಸ್ತಾ, ಇದನ್ನು ಭೂತಯಜ್ಞ ಅಂತ ಕರೀತಾರೆ. ಪ್ರತಿನಿತ್ಯ ಬಹುಶಃ ಗಮನಿಸ್ತಾ ಇರ್ತೀನಿ, ನಮ್ಮ ತಟ್ಟೆಗೆ ಬಂದಿರತಕ್ಕಂತಹ ಅನ್ನವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತೆಗೆದು ಭೂತಗಳಿಗೆ ಹಾಕುವಂಥದ್ದು. ನಾನು ಇಲ್ಲೇ ಕೂತಿರ್ತಾನೆ, ಅಲ್ಲಿ ವಿಂಡೋದಲ್ಲಿ ಅಷ್ಟು ಹಾಕಿರ್ತೇನೆ. ಅದಕ್ಕೆ ಮೊದಲು ನೈವೇದ್ಯ ಆಗಿರುತ್ತೆ, ಅದನ್ನು ಮೇಲೆ ಕೆಳಗೆ ಗರುಡನ್ನು ಕಳಿಸ್ಕೊಟ್ಟಿರುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಹೋಗಿರುತ್ತೆ. ಬಹುಶಃ ಅದು ಎಲ್ಲರದ್ದು ಇರಬಹುದೇನೋ ಬಹುಪಾಲು. ಬಹುಶಃ ನಾವು ಉಣ್ಲಿಕ್ಕೆ ಅಂತ ಬಂದಿರತಕ್ಕಂಥ ಪ್ರಸಾದ ಏನಿತ್ತು ಅದರಲ್ಲೂ ಭಾಗಶಃ, ಯಾಕಂದ್ರೆ ಇದು ನಮ್ಮದು ಅಂತ ಇರುತ್ತಂತೆ, ಅದರಲ್ಲೂ ಕೂಡ ತೆಗೆದು ಒಂದಷ್ಟು ಪಕ್ಷಿ ಅಲ್ಲೇ ಸಂತೋಷ ಪಡುವವ. ನಾನು ನಿಮಗೆ ಯಾರಿಗೂ ಹೇಳಿಲ್ಲ, ಬಟ್ ನಾನು ಮಾಡಿದ ಸಿಸ್ಟಮ್ ಹೇಳಿದೆ, ಅದೆಲ್ಲಿದ್ದರೂ ಕೂಡ ಹಾಗೆಯೇ ಒಂದಷ್ಟೊಂದು ತೆಗೆದು ನಾನು ಯಾರು ಕೇಳಿದೆ, ಇದೇನು ಗುರುಗಳೇ ಅಂತ, ಇದೇನೋ ಅಭ್ಯಾಸ ಆಗಿದೆ ಅಂತ ಸುಮ್ಮನೆ ಹೇಳ್ತೀನಿ ಅಷ್ಟೇ. ಅವರು ಪೂರ್ಣವಾಗಿ ಕೇಳಿದಾಗ ಅವನಿಗೆ ಅವಶ್ಯಕತೆ ಇದೆಯಾ ಅಂತ ಮತ್ತು ಅವನು ಕೇಳಿದಾಗ ಪೂರ್ಣ ತಿಳಿಸಿಬಿಡುತ್ತೇನೆ. ಆದರೆ ಅಲ್ಲಿ ಸಮಯ ಎಷ್ಟಿರುತ್ತೆ ನೋಡಿಕೊಂಡು ಅವನ ಬಗ್ಗೆ ಚರ್ಚೆ. ಯಾಕಂದ್ರೆ ನಾವು ಮಾತಾಡಬೇಕಾದ್ರೆ ಈ ಕತ್ತೆ ಮುಂದೆ ಕಿನ್ರಿ ಬರ್ಸಾಗ ಆಗ್ಬಾರದಂತೆ, ಅವನಿಗೆ ಅದು ಅವಶ್ಯಕತೆ ಇರಬೇಕು, ಅಲ್ಲ ಅತ್ಯಂತ ಅವಶ್ಯಕತೆ ಇರಬೇಕು, ಹಾಗಿದ್ದಾಗ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯವಿದೆ. ಯಾಕಂದ್ರೆ ಆ ಪ್ರಾಣಿ ಪಕ್ಷಿಗಳಿಗೆ ಬ್ಯಾಂಕ್ ಅಕೌಂಟ್ ಇಲ್ವಲ್ಲ, ಅದಕ್ಕೆ ಡೆಬಿಟ್ ಕಾರ್ಡ್ ಇಲ್ವಲ್ಲ, ಕ್ರೆಡಿಟ್ ಕಾರ್ಡ್ ಇಲ್ವಲ್ಲ, ಅದಕ್ಕೆ ನಾಳೆದಕ್ಕೆ ಬೇಕು ಅಂತ ದವಸದಾಗಲೇ ಬಚ್ಚಿಟ್ಕೊಂಡಿಲ್ವಲ್ಲ, ನನಗಿದು ಬೇಕು ಅಂತ ಕೇಳಲಿಕ್ಕೆ ಆಗಲ್ವಲ್ಲ, ಅದು ಕಾವು ಹೂ ಓ ಆ ಇಷ್ಟೇ ಮಾತಾಡುತ್ತೆ ಪಾಪ. ಹೇ ಮನುಷ್ಯ, ನಾನು ಕೂಡ ನಿನ್ನ ಹಾಗೇನೆ ಮನುಷ್ಯನಾಗಿದ್ದೆ, ನಾನು ಈ ರೀತಿ ಯಾವುದೂ ಮಾಡಲಿಲ್ಲ, ಅದಕ್ಕೆ ನಾನು ಪಕ್ಷ ಕೊಟ್ಟಿದ್ದೇನೆ. ನೀನು ನಂತರ ಅಲಿಬೇಡ, ಸ್ವಲ್ಪ ಸಹಾಯ ಮಾಡು, ನನಗೆ ಕೊಡು, ನನ್ನ ನೀರು ದಾಹ ಆಗ್ತಾ ಇದೆ, ನನಗೆ ಹಸಿವಾಗ್ತಾ ಇದೆ ಅಂತ ಅದು ಏನು ಶಬ್ದ ಮಾಡುತ್ತೋ ಪದೇ ಪದೇ ಅದರ ಅರ್ಥ ಅದೇ. ನಾವು ಅರ್ಥ ಮಾಡಿಕೊಂಡು ಭೂತಯಜ್ಞವನ್ನು ಮಾಡಿಯೇ ತೀರಬೇಕು. ನೀವು ಯಾವ ಯಜ್ಞ ಮಾಡ್ತೀರ ನನಗೆ ಗೊತ್ತಿಲ್ಲ, ಆ ಕಾಲಕ್ಕೆ ತಂದೆ ತಾಯಿಗಳಿಗೆ ಮಾಡ್ತಕ್ಕಂತಹದ್ದಾಗಿರ್ಬೋದು, ದೈವ ಯಜ್ಞ, ಇವೆಲ್ಲ ಬಹಳ ಇದ್ದಾವೆ. ಅದಕ್ಕೆ ಪಂಚಯಜ್ಞಗಳು ಅಂತ ಹೇಳಿ ಬಹುಶಃ ನಾನು ತಿರುಪತಿ ಮ್ಯಾಗ್ಝಿನ್ಗೆ ಬರೀತೇನೆ, ತಿರುಪತಿ ಸಪ್ತಗಿರಿ ಮ್ಯಾಗ್ಝಿನ್ ಅಂತ ಬರುತ್ತೆ, ಅದಕ್ಕೊಂದು ಆರ್ಟಿಕಲ್ ಬರ್ತೇನೆ ಪ್ರತಿ ತಿಂಗಳು. ಯಾರಾದ್ರೂ ಸಪ್ತಗಿರಿ ಹೋದಿದ್ರೆ ಗೊತ್ತಾಗುತ್ತೆ. ಬಹುಶಃ ಈ ಥರದ್ದೆಲ್ಲ ಬಹಳ. ಆಮೇಲೆ ಇಂಜಿನಿಯರ್ಸ್ ಅಂತಂದೇನು ಮ್ಯಾಗ್ಝಿನ್ ಬರುತ್ತೆ, ಎಲ್ಲ ಬರೀ ಆದರೆ ಇಂಜಿನಿಯರ್ಸ್ ಇರ್ತಾರೆ. ಆ ಮ್ಯಾಗ್ಝಿನ್ಗೆ ಒಂದಷ್ಟು ಮಾಹಿತಿನ ಆರ್ಟಿಕಲ್ನ ಕೊಡುತ್ತಿರುತ್ತೇನೆ. ಇನ್ನು ಯಾವಾಗ ಪತ್ರಗಳಿಗೆ ಸಂಪರ್ಕ ಮಾಡಿದಾಗ ಅದಕ್ಕೊಂದು ಸಂಬಂಧಪಟ್ಟದನ್ನು ಮಾಡುತ್ತಿರುತ್ತೇನೆ. ಹೀಗೆ ಅದರ ಬಗ್ಗೆ ತಿಳಿಸ್ಲಿಕ್ಕೆ ನನಗೆ ಇಷ್ಟಪಟ್ಟು ನಾನು ಮಾಡ್ತಕ್ಕಂಥ ಕೆಲಸ. ನೀವು ಪ್ರಶ್ನೆ ಕೇಳಿದ್ ಮರೆತು ಇಷ್ಟೆಲ್ಲ ಮಾತಾಡಿ ಧರ್ಮದ ಬಗ್ಗೆ. ಧರ್ಮ
ಸೂಕ್ಷ್ಮ ಗಮನಿಸೋದಾದರೆ ನಾನೊಬ್ಬ ಹಿಂದೂ ಅಲ್ಲ, ನಾನೊಬ್ಬ ಹಿಂದೂ ಅಲ್ಲ, ಶ್ರೇಷ್ಠವಾಗಿರೋ ಆತ್ಮನಾಗಿದ್ದೇನೆ. ನಾನೊಬ್ಬ ಕ್ರಿಶ್ಚಿಯನ್ ಅಲ್ಲ, ಆತ್ಮನಾಗಿದ್ದೇನೆ. ನಾನೊಬ್ಬ ಜೈನ ಅಲ್ಲ, ಆತ್ಮನಾಗಿದ್ದೇನೆ. ನಾನೊಬ್ಬ ಪಾರ್ಸಿ ಅಲ್ಲ, ಒಬ್ಬ ಆತ್ಮನಾಗಿದ್ದೇನೆ. ನಾನೊಬ್ಬ ಮುಸಲ್ಮಾನ ಅಲ್ಲ, ಒಬ್ಬ ಆತ್ಮನಾಗಿದ್ದೇನೆ. ಒಬ್ಬ ಬೌದ್ಧ ಅಲ್ಲ, ನಾನೊಬ್ಬ ಆತ್ಮನಾಗಿದ್ದೇನೆ. ಯಾವ ಧರ್ಮ ಅಂತ ಮಾತಾಡೋದು? ಅದಕ್ಕೆ ನಾನು ಮೊದಲೇ ನನ್ನ ಇದಕ್ಕೆ ಬಂದ ಕೂಡಲೇ ಗೊತ್ತಾಗ್ತಕ್ಕಂಥ ಏನಂತಂದ್ರೆ, ಈ ಭೂಮಿ ಹುಟ್ಟಿದಾಗ ಯಾವ ಧರ್ಮಗಳಿದ್ದು ಅಂತ ತಗೊಳ್ತೀನಿ ನಾನು. ಹಿಂದೂ ಇತ್ತ, ಕ್ರಿಶ್ಚಿಯನ್ ಇತ್ತ, ಹೀಗೆ ತೆಗೆದುಕೊಳ್ತೇನೆ. ಆಮೇಲೆ ಬೆಳೆದು ಬಂದಿದ್ದ ಅಲ್ಲಿಂದ ಸ್ಟಡಿ ಬೇರೆ. ಆದರೆ ನಾನು ಮಾನವ ಧರ್ಮಕ್ಕೆ ಸಂಬಂಧಪಟ್ಟ, ಮಾನವ ಧರ್ಮಕ್ಕೆ ಸ್ವಲ್ಪ ಆ ರೀತಿಯಾಗಿರ್ತಕ್ಕಂಥ ಗುಣಗಳಾದ್ದರಿಂದ ಮಾನವ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಮುಂದೆ ಅದೇನೇನು ನಡಿಬೇಕು ಅದು ನಡೆಯುತ್ತೆ, ತದನಂತರ ಮಾತಾಡಿಕೊಳ್ಳೋಣ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಎಲ್ಲರ ಒಳಗಡೆ ಆತ್ಮ ಇದೆ. ಈ ಜಾತಿ, ಕುಲ, ಪಂಥ, ಧರ್ಮ ಇವೆಲ್ಲ ಶರೀರಕ್ಕೆ ರೋಗ ರುಜಿನ ಬರೋದು ಶರೀರಕ್ಕೆ. ಶರೀರ ನೋಡಿ, ಅದಕ್ಕೆ ಹೇಳ್ತಾನೆ ಶರೀರ ವಿನಾಶಿ, ಆತ್ಮ ಅವಿನಾಶಿ. ಶರೀರ ವಿನಾಶಿ, ಆತ್ಮ ಅವಿನಾಶಿ. ಆ ಆತ್ಮ ಎಲ್ಲರ ಒಳಗೂ ಇದೆ. ಯಾವ ಧರ್ಮ ಅಂತ ಕರೆದಿದ್ದೆಲ್ಲ. ಅದಕ್ಕೆ ನಾನು ಹಿಂದೂ ನನ್ನ ಶರೀರಕ್ಕೆ, ನನ್ನ ಆತ್ಮಕ್ಕಲ್ಲ. ಅದಕ್ಕಾಗಿ ಆ ಆತ್ಮವನ್ನೇ ನಾವು ಕುರಿತು ಮಾತನಾಡಿದರೆ, ಈ ಆತ್ಮ ಅನ್ನೋದು ಒಂದಿಲ್ಲ ಅಂತಂದ್ರೆ, ಈ ಆತ್ಮ ಜೀವಾತ್ಮನಾಗಿರ್ತಕ್ಕಂಥದ್ದು ದೇಹದಲ್ಲಿ ಏನು ಇದೆಯೋ ಅದು ಪರಮಾತ್ಮನ ಬಳಿ ಸೇರಿಕೊಂಡಾಗ ಇನ್ನದು ಭೂತಾತ್ಮವೇ. ಬಹುಶಃ ನಾವೇನಾದ್ರೂ ಮಾತಾಡಕ್ಕಂತ ಹೊರಟ್ರೆ ನನಗೆ ಗೊತ್ತಿರೋದು ಮಾತ್ರ. ಬಟ್ ನೀವು ಯಾವ ಧರ್ಮಕ್ಕಾದರೂ ಸೇರಿರಿ, ಯಾವ ಪಂಗಡಕ್ಕಾದರೂ ಸೇರಿರಿ, ಯಾವ ಜಾತಿಗಾದರೂ ಸೇರಿರಿ, ನನಗೆಲ್ಲವೂ ಒಂದೇ. ಒಪ್ಕೊಳ್ಳೋದು ಇಷ್ಟೇ ನನ್ನ ಸಿದ್ಧಾಂತ. ನಾನು ಸಾಮಾನ್ಯವಾಗಿ ಶತ್ರುಗಳನ್ನ ಹಪ್ಕೊಳ್ತೀನಿ, ಮಿತ್ರನ ಒಪ್ಕೊಳ್ತೀನಿ. ಇದು ನನ್ನ ಸಿದ್ಧಾಂತ. ಯಾಕೆ ಅಂತಂದರೆ, ಮಿತ್ರನ ಹೇಗೋ ಹಾಗೋ ಸಮಜಾಯಿಸಿ ಕೊಟ್ಕೋಬೋದು. ಈ ಒಪ್ಕೊಳ್ತೀನಿ ಅನ್ನೋ ಪದಕ್ಕಿಂತಲೂ ಅಪ್ಕೊಳ್ತೀನಿ ಅನ್ನೋ ಪದದಲ್ಲಿ ಅರ್ಥ ಇದೆ, ವೇಟ್ ಜಾಸ್ತಿ ಇದೆ. ನಾನು ಶತ್ರುಗಳನ್ನ ಮೊದಲು ಒಪ್ಕೊಳ್ತೀನಿ, ಮಿತ್ರನ ಒಪ್ಕೊಳ್ತೀನಿ, ಅಷ್ಟೇ. ಇದು ನನ್ನ ಸಿದ್ಧಾಂತ. ಅದಕ್ಕಾಗಿ ನಂತರ ಬರ್ತಕ್ಕಂಥವ್ರೆ ಬಹಳ ಜನ ನನ್ನ ಭೇಟಿಯಾಗಿ ಮಾತಾಡ್ತಕ್ಕಂಥದ್ದು ತುಂಬ ಕೆಲವೊಂದು ಬಹಳ ಮುಕ್ತವಾಗಿರೋ ವಿಷಯಗಳ ಚರ್ಚೆ ಮಾಡ್ತಕ್ಕಂಥದ್ದೇ ನನ್ನ ಬಳಿ ಇರ್ತಾರೆ. ನನ್ನ ಸಂಗಡ ಬರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚಿಗೆ ಮುಸ್ಲಿಮ್ಸು ಬರ್ತಾರೆ, ಕ್ರಿಶ್ಚಿಯನ್ಸು ಬರ್ತಾರೆ, ಹಿಂದೂಗಳು ಒಡನಾಟದಲ್ಲಿ ಇದ್ದೇ ಇರ್ತೇನೆ. ಅದಕ್ಕಾಗಿ ನನಗೆ ಯಾರೂ ಕೂಡ ಅವರು ಬೇರೆ ಇವರು ಬೇರೆ ಅಂತ ನನಗೆ ತಾರತಮ್ಯ ಮಾಡೋದು ಬರಲ್ಲ, ಪಕ್ಷಪಾತ ಮಾಡೋದು ಮೊದಲೇ ಗೊತ್ತಿಲ್ಲ. ಅದಕ್ಕಾಗಿ ನಾನೊಬ್ಬ ಮಾನವ ಧರ್ಮಕ್ಕೆ ಸಂಬಂಧಪಟ್ಟವ ಅಂತ ಹೇಳಲಿಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಬಟ್ ನೀವು ನಿಮ್ಮ ಇಚ್ಛೆ ಯಾವ ಧರ್ಮದೆಲ್ಲ ಬೇಕಾದರೂ ಇರಬಹುದು. ಆದರೆ ಯಾರಿಗೂ ಕೂಡ ನೋವು ಕೊಡೋದಾಗಲಿ, ತುಂಬ ದರ್ಪ ತೋರಿಸೋದಾಗಲಿ ಗೊತ್ತಿಲ್ವಲ್ಲ. ಇವತ್ತು ನಾವಿಲ್ಲಿದ್ದೇವೆ, ಇನ್ನು ಯಾವತ್ತು ಎಲ್ಲಿ ಏನು ಮಾಡ್ತೇವೆ, ಯಾವತ್ತು ಹೊರಡ್ತೇವೆ ಗೊತ್ತಿಲ್ಲ. ಈ ಪ್ರಯಾಣ ಮುಗಿಸ್ಕೊಂಡು ಅದಕ್ಕಾಗಿ ಸಾಧ್ಯವಾದಷ್ಟು ಆ ಪಕ್ಷಿ ಹೇಳಿದ್ನಲ್ಲ, ಅದು ಒದ್ದಾಟ ಮಾಡುತ್ತಂತೆ. ನಾನು ಕೂಡ ನಿನ್ನ ಹಾಗೆ ಇರ್ತೀನಿ ಕಣಪ್ಪ, ಮಾನವ ಜನ್ಮ ಎತ್ತಿದ್ದೆ ಹಿಂದೆ, ಈಗ ನಾನು ಜ್ಞಾಪಕ ಮಾಡಿಸಿದ್ದೇನೆ ಭಗವಂತ. ಹೋಗು, ನೀನು ಅವತ್ತು ಒಂದಷ್ಟು ಜನಕ್ಕೆ ಅವ್ರಿಗೆ ಬೇಕಾಗಿರೋಂಥದ್ದು ನೀಡ್ಸನ್ನು ನೀನು ಫುಲ್ಫಿಲ್ ಮಾಡಿಲ್ಲ. ಅದಕ್ಕಾಗಿ ನೀನು ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೀಯಾ. ಈ ರೀತಿ ಜನ್ಮವೆತ್ತಿದ್ದೇನೆ. ಆ ಜನ್ಮ ಇದ್ದಾಗ ನಾನು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಈಗ ಪ್ರಾಣಿ ಪಕ್ಷಿಯ ಪ್ರಭೇದದಲ್ಲಿ ಬಂದಿದ್ದೇನೆ. ನೀವುಗಳು ಕೂಡ ಅಂತಹ ಭೂತ ಯಜ್ಞಗಳಲ್ಲಿ ಯಾವುದಾದ್ರೂ ಪ್ರಧಾನವಾಗಿರ್ತಕ್ಕಂತಹದ್ದನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಜನ್ಮವನ್ನ ಪುನೀತವನ್ನ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನಾದ್ರೂ ಕೂಡ ಮಾಡ್ಕೊಳ್ತಾ, ಯಾರಾದ್ರೂ ನಿಮ್ಮ ಮನೆ ಹತ್ರ ಬಂದಾಗ, ಯಾರಾದ್ರೂ ನಿಮ್ಮನ್ನು ಹಂಗಲಾಚಿ ಬೇಡಿಕೊಂಡಾಗ ಅವರನ್ನು ಹೀಯಾಳಿಸದೆ, ಯಾವುದೇ ಕಾಠಿಣ್ಯವಾಗಿ ನೀವು ನಡೆದುಕೊಳ್ಳದೆ, ಅವರಿಗೆ ಬೇಕಾಗಿರತಕ್ಕಂಥ ಒಂದಷ್ಟು ದ್ರವ್ಯವೋ, ಒಂದಷ್ಟು ಆಹಾರವೋ, ಒಂದಷ್ಟು ಸಂತೈಸ್ತಕ್ಕಂತಹ ಮಾತುಗಳು ಏನು ನೀವು ಕೊಡ್ತಿರೋದನ್ನು ಕೊಟ್ಟು ತೃಪ್ತಿ ಪಡಿಸ್ತಕ್ಕಂಥ ಮಾನವ ಜನ್ಮಕ್ಕೊಂದಕ್ಕಷ್ಟೇ ಸಾಧ್ಯ ಇದೆ. ಇನ್ನು ಯಾವ ಪ್ರಭೇದದ ಜನ್ಮಗಳು ಕೂಡ ಈ ಅವಕಾಶವಿಲ್ಲ. ಅದಕ್ಕಾಗೇನೆ ಎಚ್ಚೆತ್ಕೊಳ್ತಕ್ಕಂಥದ್ದು ಒಂದು ಜನ್ಮ ಅಂತಂದ್ರೆ ಈ ಮಾನವ ಜನ್ಮ ಮಾತ್ರ ಆಗಿರುತ್ತೆ. ಅದಕ್ಕಾಗಿ ದಯವಿಟ್ಟು ನೀವು ಮಾಡುವಂಥದ್ದನ್ನ ಒಳ್ಳೆಯದಾಗೆ ಮಾಡಿ. ಇನ್ನು ಕಷ್ಟಗಳು, ನಷ್ಟಗಳು, ಸಂತೋಷ ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡಿರೋದು, ನಮ್ಮ ಬುದ್ಧಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಇವೆಲ್ಲವೂ ಕೂಡ. ಅದಕ್ಕಾಗಿ ಭಗವಂತನಲ್ಲಿ ನಾವು ದೂಷಣೆ ಮಾಡಂಗೇ ಇಲ್ಲ. ಅವನು ಯಾರಿಗೂ ಪಕ್ಷಪಾತವಿಲ್ಲ. ಎಲ್ರಿಗೂ ಕೂಡ ಬ್ಲಡ್ ಬೋನ್ ಮಸಲ್ ಕೊಟ್ಟಿದ್ದಾನೆ ಅವ, ಕಣ್ಣು ಕೊಟ್ಟಿದ್ದಾನೆ ಅವ, ಕಿವಿ ಕೊಟ್ಟಿದ್ದಾನೆ ಅವ, ಮೂಗು ಕೊಟ್ಟಿದ್ದಾನೆ ಅವ, ನಾಲಿಗೆ ಕೊಟ್ಟಿದ್ದಾನೆ ಅವ. ಇದರಿಂದ ಒಳ್ಳೇದು ಮಾತಾಡ್ಬೇಕೋ ಕೆಟ್ಟದ್ದು ಮಾತಾಡ್ಬೇಕೋ ನಮಗೆ ಬಿಟ್ಟಿದ್ದದು. ಒಳ್ಳೇದು ಮಾಡ್ಬೇಕೋ ಕೆಟ್ಟದ್ದು ಮಾಡ್ಬೇಕೋ ನಮಗೆ ಬಿಟ್ಟಿದ್ದದು. ನಾವು ನೋಡೋ ದೃಷ್ಟಿ ಹೇಗಿರುತ್ತೋ ಹಾಗಿರುತ್ತೆ ಈ ಸೃಷ್ಟಿ. ಅದಕ್ಕಾಗಿ ನಾವು ಮತ್ತೊಂದರ ಸೃಷ್ಟಿ ಮಾಡೋಣ ಅಂತಂದ್ರೆ ಇನ್ನೊಂದು ಜನ್ಮಕ್ಕಾಗೋಷ್ಟು ಮಾಡ್ಕೊಳ್ಳಬಹುದಂತೆ ಇಲ್ಲಿ ಈ ಜನ್ಮದಲ್ಲಿ. ಅಷ್ಟೆಲ್ಲ ಭಗವಂತ ನಮ್ಮನ್ನು, ಇಡೀ ಜಗತ್ತನ್ನೇ ನೀನು ಗೆಲ್ಲಬಹುದಂತೆ, ಅಷ್ಟು ಶಕ್ತಿ ಕೊಟ್ಟಿರ್ತಾನಂತೆ ಭಗವಂತ. ದೊಡ್ಡ ಸಂಪತ್ತು ಯಾವುದು ಗೊತ್ತಾ?
ದೊಡ್ಡ ಸಂಪತ್ತು, ಈ ಜಗತ್ತಿನಲ್ಲಿ ದೊಡ್ಡ ಸಂಪತ್ತು ಏನಾನ ಇತ್ತು ಅಂತಂದರೆ ಅದು ನಮ್ಮ ಮೆದುಳಂತೆ. ಅಂತಹ ಮೆದುಳು ನಿಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಅನ್ಯತಾ ಭಾವನೆ ಬೇಡ. ನೀವು ಯಾವ ಧರ್ಮಕ್ಕಾಗಲೇ ಸಂಬಂಧಪಟ್ಟಿರಲಿ, ಒಳ್ಳೆಯದನ್ನು ಮಾಡ್ತಾ ಮಾನವ ಧರ್ಮಕ್ಕೆ ಸೇರ್ತಕ್ಕಂಥ ಗುಣಗಳು ನಿಮಗೆ ಹೆಚ್ಚಿಗೆ ಬರಲಿ. ಖಂಡಿತವಾಗ್ಲೂ ಗುರುಗಳೇ, ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಪರವಾಗಿಲ್ಲ, ಜೈನ್ ಆಗಿರ್ಬೋದು, ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಯಾವುದೇ ಆಗಿದ್ರು ಕೂಡ ಈ ಮಾನವ ಜನ್ಮ ಆಗಿರ್ಬೋದು, ಮಾನವನ ಧರ್ಮ ಒಂದೇ ಅನ್ನೋದನ್ನ ನೀವು ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಅಂತ ಹೇಳ್ಬೋದು. ಮಾಡುವಂಥ ಕೆಲಸಗಳು ಒಳ್ಳೇದಾಗಿರಬೇಕು, ಮನಸ್ಸು ಒಳ್ಳೇದಾಗಿರ್ಬೇಕು ಅಂತ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನ ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.